ಶ್ರೀ ಗುರುಭ್ಯೋ ನಮಃ. ಜೈ ಶ್ರೀ ಕೃಷ್ಣ. ಎಲ್ರಿಗೂ ನಮಸ್ಕಾರ. ಇವತ್ತು ಭಗವದ್ಗೀತೆಯ 2ನೇ ಅಧ್ಯಾಯ ಸಾಂಖ್ಯಯೋಗದ 1ನೇ ಶ್ಲೋಕವನ್ನು ನೋಡ್ತಾ ಇದ್ದೀವಿ. ಸಂಜಯ ಉವಾಚ. ಸಂಜಯನು ಹೇಳಿದನು, ತಂ ತಥಾ ಕೃಪಯಾವಿಷ್ಟಂ ಮಶ್ರು ಪೂರ್ಣಾಕುಲೇಕ್ಷಣಂ ವಿಷೀದಂತಂ ಇದ ವಾಕ್ಯಮುವಾಚ ಮಧುಸೂದನಃ. ಇದರರ್ಥ ತಂ ತಥಾ ಕೃಪಯ ಅಂದರೆ ಇಲ್ಲಿ ತಮ್ ಅಂದರೆ ಅರ್ಜುನನಿಗೆ, ತಥಾ ಕೃಪಯ ಕರುಣೆ, ಆವಿಷ್ಟಂ ಅಂದರೆ ಪರವಶನಾದಂತಹ, ದುಃಖ ಪರವಶನಾದಂತಹ ಅರ್ಜುನನಿಗೆ ಏನು ಹೇಳ್ತಾ ಇದ್ದಾನೆ, ಹೇಗೆ ದುಃಖ ಪಡ್ತಾ ಇದ್ದಾನೆ ಅರ್ಜುನನ ಇಲ್ಲಿ? ಅಶ್ರುಪೂರ್ಣ ಕುಲೇಕ್ಷಣಂ ಅಂದರೆ ಕಣ್ಣೀರು ತುಂಬಿದಂತಹ ಕಣ್ಣುಗಳಿಂದ ವಿಷಾದ ಪಡುತ್ತಾ ಇರತಕ್ಕಂತಹ, ವಿಷೀದಂತಂ ಅಂದರೆ ವಿಷಾದ ಪಡ್ತಾ ಇರತಕ್ಕಂತಹ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮನು ಹೀಗೆ ಹೇಳಿದನು. ಅಂದರೆ ಇದಂ ವಾಕ್ಯಮುವಾಚ ಮಧುಸೂದನ ಅಂದರೆ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನಿಗೆ, ವಿಷಾದ ಪಡ್ತಾ ಇರುವಂತಹ ಅರ್ಜುನನಿಗೆ ಹೀಗೆ ಹೇಳಿದನು ಅನ್ನುವುದು ಈ ಶ್ಲೋಕದ ಅರ್ಥ. ಏಕೆಂದರೆ ಇಲ್ಲಿ ಒಬ್ಬ ಕ್ಷತ್ರಿಯನಾಗಿ ಅರ್ಜುನನು ಯುದ್ಧ ಮಾಡುವುದನ್ನು ಬಿಟ್ಟು ತಮ್ಮವರನ್ನು ಹೇಗೆ ಕೊಲ್ಲುವುದು ಅಂತ ಯೋಚನೆ ಮಾಡ್ತಾ ವಿಷಾದ ಪಡ್ತಾ ಇರತಕ್ಕಂತಹ ಅರ್ಜುನನನ್ನು ನೋಡಿ ಶ್ರೀಕೃಷ್ಣ ಪರಮಾತ್ಮನಿಗೆ ಆಶ್ಚರ್ಯವಾಗಿದೆ. ಆದ್ದರಿಂದ ಭಗವಂತನು ವಿಷಾದ ಪಡ್ತಾ ಇರತಕ್ಕಂತಹ ಅರ್ಜುನನನ್ನು ನೋಡಿ ಹೀಗೆ ಹೇಳ್ತಾ ಇದ್ದಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಇಲ್ಲಿನ ಭಾವಾರ್ಥ. ಏನು ಹೇಳಿದ ಭಗವಂತ, ಏನು ಹೇಳಿದ ಅನ್ನೋದನ್ನು 2ನೇ ಶ್ಲೋಕದಲ್ಲಿ ನೋಡೋಣ. ಇದು 1ನೇ ಶ್ಲೋಕದ ಭಾವಾರ್ಥ. ಧನ್ಯವಾದಗಳು. ಜೈ ಶ್ರೀಕೃಷ್ಣ.